ದಿನ ನಿನ್ನ ನೋಡದಿದ್ರೆ ನಂಗೆ ಬ್ಲಡ್ ಸ್ವಲ್ಪ ಕಮ್ಮಿ ಆದಂಗೆ. ದಿನ 79 ದಿನ ನಿನ್ನ ನೋಡೋದಿದ್ರೆ ನನಗೆ ಬ್ಲಡ್ ಸ್ವಲ್ಪ ಕಮ್ಮಿಯಾದಂಗೆ. ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಎಲ್ಲರೂ ಕೂಡ ಭರ್ಜರಿಯಾಗಿ ಎದ್ದು ಸ್ಟೆಪ್ ಹಾಕಿದ್ದಾರೆ. ನಿನ್ನೆ ಏನೊಂದು ಸೀಕ್ರೆಟ್ ರೂಮಲ್ಲಿ ಹೋಗಿದ್ರು ರಕ್ಷಿತಾ ಅವರು, ಧ್ರುವಂತವರು, ಅವ್ರದ್ದು ಒಂದು ಈ ಥರ ವಿಡಿಯೋ ಡ್ಯಾನ್ಸ್ ಮಾಡಿದ್ದು ತೋರಿಸಿರ್ಲಿಲ್ಲ, ಇವತ್ತ ತೋರಿಸಿದ್ದಾರೆ. ಯಾರ್ಯಾರು ನಿನ್ನೆ ರಕ್ಷಿತಾ ಅವ್ರ ಡ್ಯಾನ್ಸ್ನ ಮಿಸ್ ಮಾಡ್ಕೊಂಡಿದ್ರು ಇವತ್ತ ಮಿಸ್ ಮಾಡ್ಕೊಂಡಿರಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ವೇಕಪ್ ಸಾಂಗ್ ಬಂದಿದ ತಕ್ಷಣ ಅಷ್ಟೊಂದು ಎನರ್ಜಿಟಿಕ್ ಆಗಿ ಎಲ್ಲರೂ ಕೂಡ ಎದ್ದೋಳೋದಕ್ಕೆ ಹೇಳಿ ಟೈಮ್ ತಗೊತಾರೆ. ಆದರೆ ರಕ್ಷಿತಾ ಅವರು ಪ್ರತಿದಿನ ಪ್ರತಿ ಹಾಡಿಗೂ ಕೂಡ ಇಲ್ಲಿ ಡ್ಯಾನ್ಸ್ ಆಡ್ತಾರೆ. ಅವ್ರಿಗೆ ಇಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಸಖತ್ತಾಗಿ ಎನರ್ಜಿಟಿಕ್ ಆಗಿ ಇಲ್ಲಿ ಡ್ಯಾನ್ಸ್ ಆಡ್ತಾರೆ. ಇವತ್ತು ಕೂಡ ಅಷ್ಟೇ ಕಾವ್ಯ ಅವರು, ಸ್ಪಂದನ ಅವರು ಮತ್ತು ರಘು ಅವರು ಪ್ರತಿದಿನ ಕೂಡ ಸಾಂಗ್ ಹಾಕಿದ ತಕ್ಷಣ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಆದರೆ ತುಂಬ ಬೇಗ ಎದ್ದು ಡ್ಯಾನ್ಸ್ಗೆ ಅಂತಾನೆ ಮತ್ತು ಇಲ್ಲಿ ಆ ಒಂದು ಸಾಂಗ್ಗೆ ಅಂತಾನೆ ವೇಕಪ್ ಸಾಂಗ್ ಯಾವಾಗ ಹಾಕ್ತಾರೆ ಅಂತ ಕಾಯ್ತಾ ಇರ್ತಾರೆ ಅಂದರೆ ಅದು ರಕ್ಷಿತ್ ಅವ್ರು ಒಬ್ಬರೇ ಅಂತಲೇ ಹೇಳ್ಬೋದು. ಯಾಕೋ ಇಲ್ಲಿ ಅಶ್ವಿನಿ ಅವರು ಸ್ವಲ್ಪ ಡ್ಯಾನ್ಸ್ ಅಂತ ಬಂದಾಗ ಹಿಂದೆ ಉಳಿತಾರೆ. ಬಟ್ ನಿನ್ನೆ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಯಾಕೋ 2 ದಿವಸದಿಂದ ಡ್ಯಾನ್ಸ್ಗೆ ಬಂದಿಲ್ಲ. ನೋಡೋಣ ಮುಂದಿನ ದಿವಸಗಳಲ್ಲಿ ಅವರು ಮತ್ತೆ ಇವಾಗ ವೇಕಪ್ ಸಾಂಗ್ ಹಾಕಿದ ಅಷ್ಟೇ ಮತ್ತೆ ಎನರ್ಜಿಟಿಕ್ ಆಗಿ ಸಾಂಗ್ ಆಡ್ತಾರಾ ಇಲ್ವಾ ಅಂತಂದ್ಬಿಟ್ಟು. ಕೆಲವೊಬ್ಬರಿಗೆ ರಕ್ಷಿತಾ ಅವರು ಇಳ್ದೇ ಇರೋದು ಸಿಕ್ಕಾಪಟ್ಟೆ ಬೇಜಾರಾಗಿದೆ. ನಿನ್ನೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು, ಈಗ ಬೆಳಿಗ್ಗೆ ಹೆಂಗೆ ವೇಕಪ್ ಸಾಂಗ್ ಹಾಕಿದ ತಕ್ಷಣ ಹೆಂಗೆ ರಕ್ಷಿತಾ ಡ್ಯಾನ್ಸ್ ಆಡ್ತಾರೋ ಅದೇ ರೀತಿ ಮನೆಯೊಳಗಡೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಬರಲಿಲ್ಲ ಅಂತ ಹೇಳಿದ್ರು. ಈಗ ಇನ್ನೂ 2 ದಿವಸ ಆಗಿದೆ ಅಷ್ಟೇ, ಇನ್ನೂ 4 ದಿವಸ ಕಾದ್ರೆ ಸೇಮ್ ಅದೇ ಥರ ಇಲ್ಲಿ ರಕ್ಷಿತಾ ಅವರು ಎಂಟ್ರಿ ಕೊಡೋ ಎಲ್ಲ ಚಾನ್ಸಸ್ಸು ಕೂಡ ಇಲ್ಲಿ ಇದೆ. ವೀಕ್ಷಕರೇ, ಇವತ್ತ 79ನೇ ದಿವಸದಲ್ಲಿ ಈಗ ದಿನ ನಿನ್ನ ನೋಡೋದಿದ್ರೆ ನನಗೆ ಬ್ಲಡ್ ಸ್ವಲ್ಪ ಕಮ್ಮಿ ಆದಂಗೆ ಈ ಒಂದು ಸಾಂಗು ಯಾವ ಸಿನಿಮಾದ ಹೀರೋ ಯಾರು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.